ಇದು ಸೀರೀಸು ಪ್ಯಾರಲಲ್ ಆಯಿತು. ಈಗ ನೆಕ್ಸ್ಟು ಅವರಿಗೆ ಜೂನಿಯರ್ ಸಿಗಿರೋದು ಇದು ಬಿಲ್ ಆಫ್ ಮೆಟೀರಿಯಲ್ಸ್ ಪ್ರಕಾರ ಒಂದು ಆಟೋ ಟ್ರಾನ್ಸ್ಫಾರ್ಮರ್ ಇದೆ, ಒಂದು ಇದಿದೆ, ಯಾವುದು 3 KVA ಟ್ರಾನ್ಸ್ಫಾರ್ಮರು. ನಮ್ಮಲ್ಲಿ 3 KVA ಟ್ರಾನ್ಸ್ಫಾರ್ಮರ್ ಇಲ್ಲ, ಹಾಗಾಗಿ 1 KVA ತೊಗೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ 3 KVA ಟ್ರಾನ್ಸ್ಫರ್ ಬೇಕು ಅಂದರೆ ಇಂಥದ್ದೇ 1 KVA 3 ಟ್ರಾನ್ಸ್ಫಾರ್ಮರ್ ಇದೆಯಲ್ಲ, ಅದು ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ ನಿಮಗೆ 3 KVA ಟ್ರಾನ್ಸ್ಫಾರ್ಮರ್ ಸಿಗುತ್ತೆ. ಅದನ್ನು ನೀವು ಲೋಡು ಎಷ್ಟು ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ಈಗ ಇದು ಮೇನ್ ಉದ್ದೇಶ OC ಮತ್ತು ಓಪನ್ ಸರ್ಕ್ಯೂಟ್ ಟೆಸ್ಟು ಮತ್ತು ಶಾರ್ಟ್ ಸರ್ಕ್ಯೂಟ್ ಟೆಸ್ಟು. ನಾನು ಗೆಸ್ ಮಾಡಿರೋದು ಬಿಲ್ ಆಫ್ ಮೆಟೀರಿಯಲ್ಸ್ ಪ್ರಕಾರ. ಇದು ಓಪನ್ ಸರ್ಕ್ಯೂಟು ಶಾರ್ಟ್ ಸರ್ಕ್ಯೂಟು ಯಾಕೆ ಮಾಡಬೇಕು ಟ್ರಾನ್ಸ್ಫಾರ್ಮರ್ದು ಅಂದರೆ, ನಮಗೆ 2 ಟೈಪ್ಸ್ ಆಫ್ ಲಾಸಸ್ ಇದೆ ಟ್ರಾನ್ಸ್ಫಾರ್ಮರಲ್ಲಿ. ಒಂದು ಕೋರ್ ಲಾಸಸ್ಸು, ಒಂದು ಕಾಪರ್ ಲಾಸಸ್ಸು. ಕೋರ್ ಲಾಸಸ್ಸು ಫೈಂಡ್ ಔಟ್ ಮಾಡಬೇಕು, ಅದು ಕಾನ್ಸ್ಟೆಂಟ್ ಅಂತೀವಿ. ಅಂದರೆ ನೀವು ಲೋಡ್ ಅಪ್ಲೈ ಮಾಡಲಿ ಬಿಡಲಿ, ಓಕೆ, 0 ಇದ್ದರೂ ಕೂಡ ಅಷ್ಟೇ ಇರುತ್ತೆ ಲಾಸಸ್ಸು, ಮತ್ತು ಮ್ಯಾಕ್ಸಿಮಮ್ ಲೋಡ್ ಹಾಕಿದ್ರು ಕೂಡ ನಿಮ್ಗೆ ಅಷ್ಟೇ ಇರುತ್ತೆ ಲಾಸಸ್ಸು. ಹಾಗಾಗಿ ಅದನ್ನು ಕೋರ್ ಲಾಸಸ್ ಅಂತೀವಿ. ಕಾಪರ್ ಲಾಸಸ್ ಡಿಪೆಂಡ್ ಅಪಾನ್ ನೀವು ಲೋಡ್ ಎಷ್ಟು ಕೊಡ್ತೀವಲ್ಲ ನಾವು ಟ್ರಾನ್ಸ್ಫಾರ್ಮರ್ಗೆ, ಅಷ್ಟು ಲಾಸಸ್ ನಿಮಗೆ ಇದಾಗುತ್ತೆ. ಈಗ ಕನೆಕ್ಷನ್ ಭಾಳ ಸಿಂಪಲ್. ಇದರದ್ದು ಒಂದು ಡಿಮೋಸ್ಟ್ಯಾಟ್ ಇದೆ, ಡಿಮೋಸ್ಟ್ಯಾಟಿಂದ ಡೈರೆಕ್ಟ್ ತೊಗೊಂಡ್ಬಿಟ್ಟು ಆ್ಯಮ್ಮೀಟ್ರಿಂದ ಒಂದು ವ್ಯಾಟ್ ಮೀಟ್ರ್ ಕೊಡ್ತೀವಿ, MC ಶಾರ್ಟ್ ಮಾಡ್ತೀವಿ. ಇಲ್ಲಿ ಇದು ಆ್ಯಮ್ಮೀಟ್ರಿಂದ ME ಕೊಟ್ಟಿರ್ತೀವಿ. ನೆಕ್ಸ್ಟ್ ಎಲ್ಲಿಂದ ಬಂದು ಒನ್ ಪಾರ್ಟ್ ಆಫ್ ದಿ ಟ್ರಾನ್ಸ್ಫಾರ್ಮರ್ ಕೊಡ್ತೀವಿ ಲೈನ್. ನೆಕ್ಸ್ಟ್ ವೋಲ್ಟೇಜ್ ಮೆಜರ್ ಮಾಡಬೇಕು, ಹಾಗಾಗಿ ನಾವೇನು ಮಾಡ್ತೀವಿ, ಅಕ್ರಾಸ್ B ಬಂದು ನೆಗೆಟಿವ್ ಆಫ್ ದಿ ಟ್ರಾನ್ಸ್ಫಾರ್ಮರ್. ನೆಗೆಟಿವ್ ಅಂದರೆ ನಾವು ಇದು ನ್ಯೂಟ್ರಲ್ ಆಫ್ ದಿ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ, ಇಲ್ಲಿ ಕೊಟ್ಟಿರ್ತೀವಿ. ಇದು ವ್ಯಾಟ್ ಮೀಟ್ರ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ನಮಗೆ ಎಷ್ಟು ಲಾಸಸ್ ಕೋರ್ ಲಾಸಸ್ ಇದೆ ಅಂತ ನಮಗೆ ಎಕ್ಸಾಕ್ಟಾಗಿ ಈ ವ್ಯಾಟ್ ಮೀಟ್ರಲ್ಲಿ ಡೈರೆಕ್ಟಾಗಿ ತೋರಿಸುತ್ತೆ. ಹಾಗಾಗಿ ನಾವು ಈ ವ್ಯಾಟ್ ಮೀಟ್ರ್ ಯೂಸ್ ಮಾಡ್ತೀವಿ. ಈಗ ಇದು ಓಪನ್ ಸರ್ಕ್ಯೂಟ್ ಟೆಸ್ಟು. ಸೆಕೆಂಡ್ರಿ ಸೈಡ್ ಯಾವಾಗಲೂ ಓಪನ್ ಇರುತ್ತೆ. ಬರೀ ಪ್ರೈಮರಿ ಸೈಡ್ ನಾವು ಈ ಟ್ರಾನ್ಸ್ಫಾರ್ಮರ್ಗೆ ಪವರ್ ಸಪ್ಲೈ ಕೊಡ್ತಿದ್ದೀವಿ ಯೂಸಿಂಗ್ ವ್ಯಾಟ್ ಮೀಟ್ರ್ ಆ್ಯಂಡ್ ಆ್ಯಮ್ಮೀಟ್ರ್. ಈಗ ನೀವು 230 ವೋಲ್ಟ್ಸು ನಿಮಗೆ ಕೊಡೋದಕ್ಕಿಂತ ಮುಂಚೆ ವೋಲ್ಟೇಜ್ ಚೆಕ್ ಮಾಡಿಕೊಳ್ರಿ. ಪ್ರೈಮರಿ ಸೈಡ್ ಇದನ್ನು 750 AC ಇಟ್ಕೊಂಡಿದ್ದೀರಿ. ಇಲ್ಲಿ ಟ್ರಾನ್ಸ್ಫಾರ್ಮರ್ಗೆ ಎಷ್ಟು ವೋಲ್ಟೇಜ್ ಕೊಡ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತದೆ. ಇಲ್ಲಿ 230 ವೋಲ್ಟ್ಸ್ ಕೊಡ್ರಿ, ಯಾಕಂದರೆ 230 ವೋಲ್ಟ್ಸ್ ಇದೆ. ಡೈರೆಕ್ಟಾಗಿ 85 ಇದು ಕೊಡಬೇಕಾದ್ರೆ ಸಿಂಪಲಾಗಿ ನಾರ್ಮಲಾಗಿ ಈಸಿಯಾಗಿ ಕೊಡಿ, ಏನು ತೊಂದರೆ ಇಲ್ಲ. ಓಪನ್ ಸರ್ಕ್ಯೂಟಲ್ಲಿ ನೀವು ಕೊಟ್ಟರೆ 230 ವೋಲ್ಟ್ಸು ಏನು ತೊಂದರೆ ಆಗೋಲ್ಲ, ಯಾಕಂದರೆ ಸೆಕೆಂಡ್ ನೀವು ಲೋಡೇ ಕನೆಕ್ಟ್ ಮಾಡಿರಲ್ಲ. ಓಕೆ, ಇದು ಕರೆಂಟು ನಿಮಗೆ ಮಿನಿಮಮ್ ಕರೆಂಟ್ ತೋರಿಸುತ್ತೆ. ಹಾಗಾಗಿ ನಿಮಗೆ ತೋರಿಸಿಲ್ಲ ಅಂದರೆ ನಾನು ಹೇಳ್ದಂಗೆ ಕ್ಲ್ಯಾಂಪ್ ಮೀಟ್ರಲ್ಲಿ ಡೈರೆಕ್ಟಾಗಿ ನೀವು ಇಲ್ಲಿ ಮೆಜರ್ ಮಾಡಿ ಇದು ಹಿಡಿದ್ರೆ ನಿಮಗೆ ಇಲ್ಲಿ ಹಿಡಿದ್ರೆ ಮಿಲಿ ಆಂಪಿಯರ್ ನಿಮಗೆ ತೋರಿಸುತ್ತೆ. 0.097 ಆಂಪಿಯರ್ಸ್ ಅಂದರೆ ಸ್ಮಾಲ್ ಆಫ್ ಕರೆಂಟು ನಿಮಗೆ ತೊಗೊತೈತೆ. ಹಾಗಾಗಿ ಇದು ಆ್ಯಮ್ಮೀಟ್ರ್ ರೀಡ್ ಆಗ್ತಿಲ್ಲ, ಸ್ಮಾಲ್ ರೀಡ್ ಆಗ್ತಿದೆ, ಬಟ್ ನಮಗೆ ಮೆಜರ್ ಮಾಡೋಕ್ಕಾಗೋದಿಲ್ಲ ಎಕ್ಸಾಕ್ಟಾಗಿ. ಹಾಗಾಗಿ ನಾನು ಇದು ಕ್ಲ್ಯಾಂಪ್ ಮೀಟ್ರ್ ಯೂಸ್ ಮಾಡಿದ್ದೀನಿ. ಆಮೇಲೆ ವ್ಯಾಟ್ ಮೀಟ್ರ್ ಎಷ್ಟು ಲಾಸಸ್ ಇಲ್ಲಿ ಶೇಖರಣೆ ಆಗಿದೆ ಅಂದರೆ ಇದರಲ್ಲಿದೆ ಅಂತೇಳಿ ನಮಗೆ ಎಕ್ಸಾಕ್ಟ್ ವ್ಯಾಟ್ ಮೀಟ್ರ್ ರೀಡಿಂಗಿಂದ ಗೊತ್ತಾಗ್ತಿದೆ. ಆದರೆ ಸ್ವಲ್ಪ ಕ್ಯಾಲಿಬ್ರೇಷನಿಂದ ನಮಗೆ ಇದು ವ್ಯಾಟ್ ಮೀಟ್ರ್ ಸ್ವಲ್ಪ ವರ್ಕ್ ಆಗ್ತಿಲ್ಲ, ಅದು ಮಾಡಿಸ್ಬಿಟ್ಟು ಆಮೇಲೆ ಇದು ಮಾಡ್ತೀನಿ. ಹಾಗೂ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಕರೆಂಟು ವೋಲ್ಟೇಜ್ ಎರಡು ತೊಗೊಂಡ್ಬಿಟ್ಟು P = B × I cos φ ಇದು ಮಾಡಿಬಿಟ್ರೆ ಎಕ್ಸಾಕ್ಟಾಗಿ ನಿಮಗೆ ಎಷ್ಟು ಪವರು ಇದೆ ಅಂತ ಗೊತ್ತಾಗುತ್ತೆ. ಆ ಪವರ್ ಇಸ್ ನಥಿಂಗ್ ಬಟ್ ಕೋರ್ ಲಾಸಸ್. ಈ ಥರ ಎಕ್ಸ್ಪ್ಲೇನ್ ಮಾಡೋದಿದ್ದು. ನೆಕ್ಸ್ಟ್ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಶಾರ್ಟ್ ಸರ್ಕ್ಯೂಟ್ ಹೇಳ್ತೀನಿ. ಆಫ್